ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಗಂಟೆ ಬಾರಿಸ್ತಾರೋ ತರ ಕೇಳಿಸುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಯಾಕೆ ಅಂದ್ರೆ ಅದೇನೋ ಕ್ಲಾಕ್ ಟಿಕ್ಕಿಂಗ್ ಆಗ್ತಾರ ತರ. ಮೇ ಬಿ ಇಟ್ಸ್ ಲೈಕ್ ವಿಕ್ರಮ್ ತರನೇ ಒಂದೇ ದಿನದಲ್ಲಿ ಅಥವಾ ಒಂದೇ ರಾತ್ರಿ ನಡೆಯೋ ಕತೆ ತರ ಇದ್ರೂ ಇರಬಹುದು. ಒಂದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿರ್ಬೋದು. ಅದಕ್ಕೋಸ್ಕರ ಕ್ಲಾಕ್ ಟಿಕ್ ಆಗ್ತಾ ಇರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ತಾ ಇರುತ್ತೆ, ಟಿಕ್ 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 ಅಂತ ಗಂಟೆ ಹೊಡಿತಾರ ಸೌಂಡು. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಟೆಕ್ನಿಕ್ಲಿ ಇದು ಫಾರಿನ್ ಕರೆನ್ಸಿ ವಿಚ್ ದೇ ಆರ್ ಯೂಸಿಂಗ್. ಮತ್ತೆ ಬಟ್ಟೆ ಏನಕ್ಕೆ ಮುಚ್ಚಿದ್ರು ಅಂದ್ರೆ ಗೋಲ್ಡ್ ಮೇಲೆ ಅವ್ರು ಸ್ಮಗ್ಲಿಂಗ್ ಮಾಡ್ತಾರೆ. ಇದು ಇಲ್ಲಿಗಲ್ ಕೆಲಸ ಅನ್ನೋದಕ್ಕೋಸ್ಕರ ಫೋರ್ ಶ್ಯಾಡೋ ಮಾಡೋಕ್ಕೋಸ್ಕರ ಗೋಲ್ಡ್ ನ ಮುಚ್ತಾರೆ. ಏನಕ್ಕೆ ಅಂದ್ರೆ ನಾವು ಇಲ್ಲಿಗಲ್ ಆಗಿ ಗೋಲ್ಡ್ ನ ಸಪ್ಲೈ ಮಾಡ್ತಾವ್ರೆ ಅಂತ ನನ್ಗನ್ಸುತ್ತೆ. ಅದು ಯುರೋಪ್ ಕಂಟ್ರೀಸ್ಗೆ ಇರ್ಬೇಕು, ಯಾಕಂದ್ರೆ ಅವ್ರು ಯೂಸ್ ಮಾಡ್ತಾರೋ ಕರೆನ್ಸಿ ಎಲ್ಲ ಯುರೋಪಿಯನ್ ಕಂಟ್ರಿ ಕರೆನ್ಸಿ ದುಡ್ಡು. ಸೊ ಇಟ್ಸ್ ಎ ಯುರೋಪಿಯನ್ ಸ್ಮಗ್ಲಿಂಗ್ ಮಾಡ್ತಾವ್ರೆ. ಇಲ್ಲಿಂದ ಇಂಡಿಯಾದಿಂದ ಯುರೋಪ್ಗೆ ಗೋಲ್ಡ್ಗಳನ್ನ ಸಪ್ಲೈ ಮಾಡ್ತಾ ಇರ್ಬೋದು. ಅದೇ ತೋರಿಸಿ, ಅದಕ್ಕೆ ಬಟ್ಟೆ ಮುಚ್ಚೋದು ಗೋಲ್ಡ್ ಮೇಲೆ ನಾವು ಸ್ಮಗ್ಲರ್ಸ್ ಅಂತ ತೋರ್ಸಕ್ಕೋಸ್ಕರ ಫೋರ್ ಶ್ಯಾಡೋ. ಇಲ್ಲಿ ವಾಚ್ಗಳನ್ನ ತೋರಿಸಿದ್ದಾರೆ, ಬಟ್ ವಾಚ್ ಯಾರ ಒಬ್ಬ ದೊಡ್ಡ ವ್ಯಕ್ತಿದು ಇರಬಹುದು ಅನ್ಸುತ್ತೆ, ಒಂದು ಸಿಂಡಿಕೇಟ್ದೇ ಇರಬಹುದು. ಅದಕ್ಕೋಸ್ಕರ ವಾಚ್ ನ ಜಾಸ್ತಿ ರೆಪ್ರೆಸೆಂಟೇಟ್ ಮಾಡ್ತಾರೆ. ಪ್ಲಸ್ ಇಲ್ಲಿ ಎಷ್ಟೊಂದು ಲಾಕರ್ ರೂಮ್ಗಳನ್ನ ನೋಡಬಹುದು. ಈ ಲಾಕರ್ ರೂಮ್ ನ ನೀವು ಅಬ್ಸರ್ವ್ ಮಾಡಿದ್ರೆ ನನ್ಗನ್ಸೋ ಇವನ್ನ ಕಂಟೈನರ್ ಅನ್ನೋ ತರ ರೆಪ್ರೆಸೆಂಟೇಟ್ ಮಾಡಿ ಅವ್ರ ಲಾಕರ್ ರೂಮ್ಗಳನ್ನ ತೋರಿಸಿರ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ ನೀವ್ ಹೇಳಿ. ಇಲ್ಲಿ ಏನಾಯ್ತು ಅಂತ ಅರ್ಥ ಆಯ್ತಾ? ಇಲ್ಲಿ ಲಿಟ್ರಲಿ ಟೈಗರ್ ನ ತೋರಿಸಿದ್ರು. ಸೊ ಟೆಕ್ನಿಕ್ಲಿ ಇಲ್ಲಿ ರಜನಿಕಾಂತ್ ಟೈಗರ್ ತರ ಅಂತ ತೋರ್ಸಕ್ಕೆ ರೆಪ್ರೆಸೆಂಟೇಷನ್. ಹೌದು, ಮೇ ಬಿ ಇದು LCU ಪಾರ್ಟ್ ಆಗಿರ್ಬೋದು, ಆಗದೇನೂ ಇರ್ಬೋದು. ಇಫ್ ಲೋಕೇಶ್ ಕನಗರಾಜ್ ಇಸ್ ಗುಡ್ ಅಟ್ ಶೋಯಿಂಗ್ ವಾಟ್ ಯು ಸೇ ದಟ್ ಆಸ್ ಕ್ಯಾರೆಕ್ಟರ್ಗಳನ್ನ ಅನಿಮಲ್ ಆಗಿ ತೋರಿಸೋದು ಅವ್ರಿಗೆ ಒಂಥರ ಇದೆ ಒಳಗಡೆಯಿಂದ. ಸೊ ಅವರು ರಜನಿಕಾಂತ್ ನ ಆಸ್ ಎ ಟೈಗರ್ ರೆಪ್ರೆಸೆಂಟೇಟ್ ಮಾಡೋರೆ ಇಲ್ಲಿ. ಅದಕ್ಕೆ ಟೈಗರ್ ಕಾಣಿಸುತ್ತಲ್ಲಿ ಅವನು ವಾಚ್ ನ ತಗೊಂಡೋಗ್ಬೇಕಾರೆ. ಈ ಸೀನ್ ಅಲ್ಲಿ ತುಂಬಾ ವೇರಿಯಸ್ ಟೂಲ್ಸ್ ಗಳನ್ನ ತೋರಿಸಿದ್ದಾರೆ. ಇದರಲ್ಲಿ ತಕಡಿನೂ ಇರ್ಬೋದು, ಕಂಪ್ಯೂಟರ್ ಕೀಬೋರ್ಡ್ ಇರ್ಬೋದು, ಮತ್ತೆ ಬೇರೆ ಬೇರೆ ಇರ್ಬೋದು. ಮೇ ಬಿ ಇದನ್ನ ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು ನಮ್ ದೇಶ ಎಷ್ಟು ಕರಪ್ಟ್ ಆಗ್ಬಿಟ್ಟಿದೆ. ಈ ತರ ಎಲ್ಲ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಅಂದ್ರೆ ಎಲ್ಲಾ ಕಡೆಯಿಂದನೂ ಇವ್ರಿಗೆ ಇನ್ಫ್ಲುಯೆನ್ಸ್ ಇದೆ. ಇವರೆಲ್ಲ ಇವ್ರಿಗೋಸ್ಕರ ಹೆಲ್ಪ್ ಮಾಡ್ತಾವ್ರೆ ಸ್ಮಗ್ಲಿಂಗ್ ಮಾಡಕ್ಕೆ. ಒಳಗಡೆ ಕುತ್ಕೊಂಡು ಗೌರ್ಮೆಂಟ್ ಅವರೇ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಸ್ಮಗ್ಲಿಂಗ್ ಮಾಡಕ್ಕೆ ಅನ್ನೋದರ ರೆಪ್ರೆಸೆಂಟೇಷನ್ ಇದು. ಅದಕ್ಕೆ ನೀವು ಅಲ್ಲಿ ಎಷ್ಟೊಂದು ಟೂಲ್ಸ್ ಅಲ್ಲಿ ನೋಡ್ಬೋದು. ಕೀಬೋರ್ಡು ಅಂದ್ರೆ ಅಫ್ಕೋರ್ಸ್ IT ಸೆಕ್ಟರ್ ಇರ್ಬೋದು. ಇದು ಲಾ ತೋರಿಸೋರೆ ಅಫ್ಕೋರ್ಸ್ ತಕಡಿ ತೋರಿಸೋರೆ. ಆಮೇಲೆ ಇನ್ನೇನೋ ಟೂಲ್ಸ್ ಗಳಿದ್ದು ಅದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಅವ್ರು ಯಾಕೆ ಒಬ್ಬನ ಚೈನ್ ಹಾಕ್ಬಿಟ್ಟು ಎಳ್ಕೊಂಡ್ ಬರ್ತಾವ್ರೆ ಅಂದ್ರೆ ಮೇ ಬಿ ಇದೊಂದು ರೆಪ್ರೆಸೆಂಟೇಷನ್ ಇರ್ಬೋದು. ಇಲ್ಲ ನಾನು ಓವರ್ ಥಿಂಕ್ ಮಾಡ್ತಿದ್ದೀನಿ ಅಂತ ಅನ್ಕೋಬಹುದು. ಇದು ಮೇ ಬಿ ವಿಕ್ರಮ್ ಒಂದು ಸೀನ್ ಗ್ಯಾಪ್ನ ಇದೆ. ಅದರಲ್ಲಿ ವಿಜಯ್ ಸೇತುಪತಿಗೆ ವಿಕ್ರಮ್ ಅವರು ಚೈನ್ ಹಾಕ್ಬಿಟ್ಟು ಎಳ್ಕೊಂಡು ಹೋಯ್ತಾರಲ್ಲ, ಅದ್ರದ್ದು ರೆಫರೆನ್ಸ್ ಇರ್ಬೋದು. ಇನ್ನೊಂದೇನು ಅಂದ್ರೆ ಮೇ ಬಿ ನಾನೇ ಇವ್ರು ಕೆಟ್ಟವ್ರನ್ನ ತಡಿಯಕ್ ಬಂದಿರೋ ಯಮದೂತ ಅನ್ನೋ ತರ ತೋರ್ಸ್ಕೊಳಕೋಸ್ಕರ ಚೈನ್ ಹಾಕ್ಬಿಟ್ಟು ಎಳ್ಕೊಂಡ್ ಬರ್ತಾ ಇರ್ಬೋದು. ಎರಡೂ ರೆಪ್ರೆಸೆಂಟೇಷನ್ ಮಾಡಿ ತೋರಿಸಿರ್ಬೋದು. ಹೂ ನೋಸ್, ಈಸ್ ಎ ವೆರಿ ಸ್ಮಾರ್ಟ್ ಗಾಯ್. ಆಫ್ ಕೋರ್ಸ್ he'll use some brain, right? ಅಪ್ಪಂದ್ರು ತಾತಂದ್ರು ಬಂದ್ರು ಹೊರಟೋದ್ರು. ಟೆಕ್ನಿಕಲಿ ಈ ಸೀನ್ ಅರ್ಥ ಏನು ಅಂದ್ರೆ ಎಂತೆಂತವ್ರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು ಹೋದ್ರು. ನಾವೆಲ್ಲ ನೀವ್ ಅವ್ರ ಅಪ್ಪಂದಿರು ತಾತಂದ್ರಿ ಅಂದ್ರೆ ಹೇಳೋದನ್ನೇ ಹೇಳ್ತಾ ಇರೋದು. ಅಪ್ಪಂದಿರ ದೊಡ್ಡವರು, ತಾತಂದಿರ ಅವ್ರಿಗಿಂತ ದೊಡ್ಡವರು. ಎಷ್ಟು ಜನ ಬಂದ್ರು ಹೋದ್ರು ಅಂತ ಅವ್ರು ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು. ನೀವೆಲ್ಲ ನಮ್ ಮುಂದೆ ಬಚ್ಚ ಇದ್ದಂಗೆ ನನ್ ಮುಂದೆನೆ ನನ್ಗೆ ಆಟ ತೋರಿಸ್ತೀರಾ ಅನ್ನೋ ತರ ರೆಪ್ರೆಸೆಂಟೇಷನ್ ರಜನಿಕಾಂತ್. ಯು ನೋ ಆಫ್ ಕೋರ್ಸ್ ಈ ಸ್ಟೈಲ್ ಆಫ್ ಟೆಲ್ಲಿಂಗ್ ದಿಸ್ ಕೈಂಡ್ ಆಫ್ ಸ್ಟಫ್. ಅವ್ರು ಯಾಕೆ ಕನ್ನಡಿ ಹೊಡೆದಾಕಿದ್ರು ಅಂತ ಅದಕ್ಕೂ ಒಂದು ಮೀನಿಂಗ್ ಇರ್ಬೋದು. ಮೇ ಬಿ ಅವರು ಇದನ್ನ ನೆನಪದು ಫೇಕ್ ಆಗಿ ನಡ್ಕೋತಾ ಇದ್ರಲ್ಲ, ಇದನ್ನ ಜನದ ಮುಂದೆ ತಗೊಂಡೋಗಿ ತೋರಿಸ್ತೀನಿ ಅನ್ನೋ ತರ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು. ಕನ್ನಡಿನ ಹೊಡೆದಾಕ್ಬಿಟ್ಟು ಅವ್ನು ಹೋಗಿ ಕನ್ನಡಿಗೆ ಹೊಡ್ಕೋತಾರೆ ಅಂದ್ರೆ ಲೆಕ್ಕ ಏನಂದ್ರೆ ನಮ್ಮ ಪ್ರತಿಬಿಂಬ. ನೀವ್ ಎಂತ ಕೆಟ್ಟವರು ಕಚಡ ನನ್ನ ಮಕ್ಳು ಒಳ್ಳೆಯವರು ತಿರ್ಗಾಡ್ತಿದ್ರಲ್ಲ, ಇವರೆಷ್ಟು ಕಚಡ ಅಂತ ತೋರ್ಸಕ್ಕೋಸ್ಕರ ಅವ್ರ ಕನ್ನಡಿ ಹೊಡಿತಾರೆ. ಸೊ ಯು ನೋ ಯಾರು ಕಳ್ಳರು ಯಾರು ನಿಜರು ಅಂತ ಅದಕ್ಕೆ ಗೊತ್ತಾಗೋಸ್ಕರ ಕನ್ನಡಿ ಹೊಡೆದಾಕಿದ್ದವರು. ಅದೊಂಥರ ಮೂವಿಲಿ ಇರ್ಬೋದೇನೋ, ಅದನ್ನ ಅವರು ಇಲ್ಲಿ ಯುನೋ ಈಸ್ ಸ್ಮಾಲ್ ಟೀಸರ್ ಟು ದ. ಇದು ಒಂದು ಪೂರ್ತಿ ಟೀಸರ್ನ ಒಂದು ಸ್ಮಾಲ್ ಫಾರ್ಮ್ ಅಲ್ಲಿ, ಟೀಸರ್ ಅಲ್ಲ ನಾನು ಸಾರಿ, ಮೂವಿನ ಒಂದು ಸ್ಮಾಲ್ ಟೀಸರ್ ಆಗಿ ತೋರಿಸಿರೋದು. ತಪ್ಪಿರ್ಲಿ ಸರಿ ಇರ್ಲಿ ಯಾವಾಗ್ಲೂ ಹೊಡೆದಾಡು. ಇದ್ರ ಅರ್ಥ ತಪ್ಪಿರ್ಲಿ ಸರಿ ಇರ್ಲಿ ನಿಮ್ದೇ ರೈಟ್ ಅಂತ ತಿರ್ಗಾಡೋದು ನೀವುಗಳು ಅಂತ ಹೇಳ್ತಾ ಇರೋದು ಅವರು. ನಾನ್ ಮಾಡ್ತೀನಿ ಅಂತ ಹೇಳ್ತಲ್ಲ ಅವರು,
ನೀವುಗಳು ಹಂಗಿರ್ತೀರಾ ಅನ್ನೋದನ್ನ ಅವರು ಹೇಳ್ತಾರೆ ಡೈಲಾಗ್ನ. ಇನ್ನೊಂದೇನು ಗೊತ್ತಾ, ಅಬ್ಸರ್ವ್ ಮಾಡಿದ್ರೆ ನೀವು ಅವ್ರ ಕೈಯಲ್ಲಿ ಖಡ್ಗ ಐತೆ. ಆಸ್ ಯೂಶುವಲಿ ಲೋಕೇಶ್ ಕನಗರಾಜ್ ಅವ್ರೆಲ್ಲಾ ಮೂವಿಲಿರೋ ಎಲ್ಲ ಆಕ್ಟರ್ ಕೈಲೂ ಖಡ್ಗಗಳನ್ನ ಹಾಕ್ಸವ್ರೆ. ಈ ಮೂವಿಲು ರಜನಿಕಾಂತ್ ಕೂಡ ರೈಟ್ ಹ್ಯಾಂಡ್ ಅಲ್ಲಿ ಖಡ್ಗ ಹಾಕೊಂಡಿರೋದು ನಿಮ್ಗೆ ಕಾಣಿಸುತ್ತೆ. ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನೀವು. ಅಯ್ಯೋ ಪಾಪಿ ಅಂತಾರೆ, ತಪ್ಪಂತೂ ತಿಳ್ಕೊಬೇಡಿ. ಅವರು ಕಾಲ್ ಕೆಳಗಡೆ ಮಡಿಕೊಂಡಿರೋದು ಏನಕ್ಕೆ ಅಂದ್ರೆ, ನೀವೆಲ್ಲ ಎಷ್ಟೇ ದೊಡ್ಡವ್ರು ಇರ್ಬೋದು, ನನ್ ಮುಂದೆ ನೀವೇನೇನು ಅಲ್ಲ ಅನ್ನೋದ್ರ ಬಚ್ಚ ಅನ್ನೋ ತರ ತೋರ್ಸಕ್ಕೋಸ್ಕರ ಅದು ರೆಪ್ರೆಸೆಂಟೇಷನ್. ಇನ್ನೊಂದೇನು ಅಂದ್ರೆ, ಅಲ್ಲಿ ತಪ್ಪಿರ್ಲಿ ಸರಿ ಇರ್ಲಿ ಪಾಪಿ ಅಂತಾರೆ, ತಲೆ ಕೆಡ್ಸ್ಕೊಬಿಡಿ ಅಂತ ಇರ್ತಾರ. ಯಾಕೆ ಅಂತಂದ್ರೆ ಇದು ಅವ್ರ ಬಗ್ಗೆ ಹೇಳ್ತಾ ಇರೋದು. ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮಾಡ್ತಿರ್ತಾರೆ, ಪಾಪಿ ಅಂತಾರೆ ಅಂದ್ರೂ ಅವ್ರು ಕೆಟ್ಟ ಕೆಲಸನೇ ಮಾಡ್ತಾರೆ. ಅದನ್ನೇ ಅವ್ರು ಫೋರ್ ಶಾಡೋ ಮಾಡ್ಬಿಟ್ಟು ಇಲ್ಲಿ ಹೇಳ್ತಾರೆ ಡೈಲಾಗ್ ರೂಪದಲ್ಲಿ ಅಷ್ಟೇ, ಇನ್ನೇನಿಲ್ಲ. ಯಾವ ದಾರಿಲಿ ಹೋದ್ರು ನೀನ್ ನಿಂತನ ಬಿಟ್ಕೊಡ್ಬೇಡ. ಈ ಒಂದು ಚೈನ್ ತೋರಿಸ್ತಾರೆ, ಚೈನ್ ತೋರಿಸ್ಬಿಟ್ಟು ಮೇ ಬಿ ಇದು ರೆಪ್ರೆಸೆಂಟೇಟಿಂಗ್ ಇರ್ಬೋದು, ಒಬ್ರಿಗಿಂತ ಒಬ್ರು ಲಿಂಕ್ಡ್ ಆಗಿದೆ, ದೇರ್ ಇಸ್ ಅ ಕನೆಕ್ಷನ್ ಇನ್ ಎವ್ರಿ ವೇ ಅನ್ನೋ ತರ ಚೈನ್ ತರ ತೋರಿಸಿರೋದು ವಾಚ್ಗಳಿಗೆ. ಮತ್ತೆ ಇನ್ನೊಂದು ನೀ ಯಾವ ದಾರಿಲಿ ನಡೆದ್ರೆ ನಿಂತನ ನೀನ್ ಬಿಟ್ಕೊಡ್ಬೇಡ ಅಂತ ಅನ್ನೋದು ಏನಕ್ಕೆ ಹೇಳ್ತಾರೆ ಅಂದ್ರೆ, ನೀವು ಒಳ್ಳೆ ದಾರಿಲಾದ್ರೂ ಹೋಗ್ರಿ ಕೆಟ್ಟ ದಾರಿಲಾದ್ರೂ ಹೋಗ್ರಿ, ಆದ್ರೆ ನೀವ್ ಏನ್ ಅನ್ಕೊಂಡಿರ್ತೀರೋ ಆ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೂ ಕೆಟ್ಟ ದಾರಿ ಇಳಿಲೇಬೇಕು, ಇಲ್ಲ ಒಳ್ಳೆ ದಾರಿನೂ ಮಾಡ್ಬೋದು. ಸೊ ಇನ್ ದಿ ಎಂಡ್ ಗೇಮ್ ನೀವು ಒಳ್ಳೇದ್ ಮಾಡ್ಬೇಕು ಅಂದ್ಬಿಟ್ಟು ಕೆಟ್ಟಕ್ಕೆ ಇಳಿದಿದ್ರು ಅದನ್ನ ಬಿಟ್ಕೊಡ್ಬೇಡಿ, ಒಳ್ಳೇದನ್ನೇ ಮಾಡಕ್ತಾನೆ ನೀವು ಕಷ್ಟ ಪಡ್ತಾ ಇರೋದು. ಮೇ ಬಿ ಅದನ್ನೇ ರೆಪ್ರೆಸೆಂಟೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಮೇ ಬಿ ಈಸ್ ದಟ್ ಕೈಂಡ್ ಆಫ್ ಅ ಗಾಯ್ ಹೂ ವಿಲ್ ಗೆಟ್ ಇನ್ವಾಲ್ವ್ಡ್ ಫಾರ್ ಸಮ್ ರೀಸನ್. ಬಟ್ ಕೆಟ್ಟವನಲ್ಲ, ಒಳ್ಳೆಯವನೇ, ಬಟ್ ಕೆಟ್ಟವನ ಕಾಣಿಸ್ಕೊಂತಾನೆ ಎಲ್ಲಾರ್ಗು ಅನ್ನೋ ತರ ತೋರಿಸ್ತಾ ಇರೋದು ಇದರಲ್ಲಿ. ಈ ವಾಚ್ ಸೀನ್ ಬಂದಾಗ ತುಂಬಾ ಇಡನ್ ಮೀನಿಂಗ್ಗಳಿದಾವೆ. ಅದರಲ್ಲಿ ಕ್ಲಾಕ್ ಒಳಗಡೆ ಜೆ ಮತ್ತೆ ಅದ್ರ ಮೇಲೆ ಕಿರೀಟ ಹಾಕಿರೋ ತರ ಇದೆ. ಮೇ ಬಿ ವಿಲನ್ ಯಾರೋ ಜೆ ಕ್ಯಾರೆಕ್ಟರ್ ಇರ್ಬೋದು. ಮತ್ತೆ ಇನ್ನೊಂದೇನು ಅಂದ್ರೆ, ವಾಚ್ ಆಚ್ ಕಡೆ 100, 200, 150, 160 ಅದು ಟೈಮ್ ಅಂತ ನೀವು ಅನ್ಕೋಬಹುದು. ಬಟ್ ಆಕ್ಚುಲಿ ಅದೇನೋ ಬೇರೆ ಮೀನಿಂಗ್ ಇದೆ. ನನ್ಗನ್ಸುತ್ತೆ ಅವರು ಇಷ್ಟು ದುಡ್ಡನ್ನ ಮೋಸ ಮಾಡೋರೆ ಅಥವಾ ಈ ತರ ಕೊಳ್ಳೆ ಹೊಡಿತವ್ರೆ ಅಂತ ಮೇ ಬಿ ತೋರಿಸ್ತಾ ಇರ್ಬೋದು. ಹೂ ನೋಸ್, ನನಗೇನ್ ಗೊತ್ತೋ ಅದನ್ನ ಮಾತ್ರ ಹೇಳ್ತೀನಿ. ಈ ಬಟ್ಟೆನ ಎತ್ಕೊಂಡು ಅವರು ಕೂಲಿಂದ ಬರ್ದಿರೋದನ್ನ ಒರ್ಸ್ಕೊಂತ ಇರ್ತಾರೆ. ಬಟ್ ಆಕ್ಚುಲಿ ಬಟ್ಟೆ ಎತ್ತಾಗ ಅದ್ರ ಮೀನಿಂಗ್ ಏನು ಅಂದ್ರೆ, ಚಿನ್ನ ನೀವು ರೌಸ್ ಇಟ್ಟಿದ್ರಲ್ಲ, ಇವರು ಅದನ್ನ ಹೊರಗಡೆ ತೋರಿಸ್ತಾರೆ, ಅಲ್ಲಿ ತೋರಿಸ್ತಾರೆ. ದಟ್ ರಿಯಾಲಿಟಿ ಏನು ಅಂದ್ರೆ, ರಿಯಲ್ ಕಷ್ಟಪಟ್ಟು ಕೆಲಸ ಮಾಡ್ತಾನಲ್ಲ ಅವನು ನಿಜವಾದ ರಾಜ. ನಿನ್ ಮಕ್ಳೆಲ್ಲ ಬರೀ ಡೋಂಗ್ ನನ್ನ ಮಕ್ಳು, ನಾವು ಒರಿಜಿನಲ್ ರಾಜರು. ಅದಕ್ಕೆ ಬ್ಲಡ್ ಆಗಿರೋದನ್ನ ಒರೆಸ್ದಾಗ ಅಲ್ಲಿ ಕೂಲಿ ಗೋಲ್ಡ್ ಕಾಣಿಸೋದು. ಸೊ ಟೆಕ್ನಿಕ್ಲಿ ನಿಜವಾದ ವರ್ಕರ್ಸು ಮತ್ತೆ ನಿಜವಾದ ಕಷ್ಟ ಪಡೋರೆ, ಆಕ್ಚುಲ್ ಒಳ್ಳೆಯವರು ಅವರೇ ಶ್ರೀಮಂತರು ಅನ್ನೋ ತರ ತೋರಿಸ್ತಾ ಇರೋದು ಫೋರ್ ಶಾಡೋಯಿಂಗ್. ಇವರೆಲ್ಲ ಪುಂಕೊಂಡು ಮೋಸ ಮಾಡ್ಕೊಂಡು ಬೆಳೆದಿರೋರು, ನಾವು ಆಕ್ಚುಲಿ ಇದನ್ನ ಮಾಡ್ಬಿಟ್ಟು ಕಷ್ಟಪಟ್ಬಿಟ್ಟು ಮೇಲೆ ಬಂದಿರೋರು ಅನ್ನೋ ತರ ತೋರಿಸ್ತಾ ಇರೋದು. ಹೆಣ್ಣನ್ನು, ಹೊನ್ನನ್ನು, ಮಣ್ಣನ್ನು ಈ ಮೂರನ್ನು ಪಡೆಯೋ ಯೋಗ ಏನಾದ್ರೂ ಇತ್ತು ಅಂದ್ರೆ ಸ್ವರ್ಗದಲ್ಲೂ ಜಾಗ ಸಿಗುತ್ತೆ. ಹಾಗಲ್ಲೇ ಈ ಸೀನಿನ ಅರ್ಥ ಏನು ಅಂದ್ರೆ, ಹೆಣ್ಣು ಹಣ್ಣು ಮಣ್ಣು ಮೂರು ನಿನ್ಗೆ ಇಲ್ಲೇ ಸಿಕ್ಕಿರ್ಬೇಕಾದ್ರೆ ತಿರ್ಗಾ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಿರಲ್ಲ, ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ಅಂತ ಬೈದ್ಬಿಟ್ಟು ಸ್ವರ್ಗಕ್ಕೆ ಹೋಯ್ತೀಯ ನೀನು, ಹೋಗೋ ನೋಡ್ಕೋಬೋಗು ಅಂದ್ಬಿಟ್ಟು ತಳ್ತಾರೆ ಅಷ್ಟೇ. ಯಾಕೆಂದ್ರೆ ರೆಪ್ರೆಸೆಂಟೇಟಿಂಗ್ ನೀನು ಇಲ್ಲೇ ಕೆಟ್ಟ ಕೆಲಸ ಮಾಡಿರೋನು ಸ್ವರ್ಗ ಸಿಗುತ್ತೆ ಅಂತ ಆಸೆ ಪಡ್ತೀಯ. ಸ್ವರ್ಗ ನಿಂಗೆ ಸಿಗಲ್ಲ, ನರ್ಕನೇ ಸಿಗೋದು ನಿನ್ಗೆ ಏನದ ಒಂದು ಫೋರ್ ಶಾಡೋಯಿಂಗ್ ಥಿಂಗ್. ಒಬ್ರು ಫೋನ್ ಎತ್ತಲ್ವಲ್ರೋ, ಒಳಗಡೆ ಬಂದವನ್ನ ಮುಗಿಸಿದ್ರೋ ಇಲ್ವೋ? ಮುಗ್ಸಣಮ್ಮ. ಈ ಸೀನಿನ ಅರ್ಥ ಏನು ಅಂದ್ರೆ, ಹೆಣ್ಣು ಹಣ್ಣು ಮಣ್ಣು ಮೂರು ನಿನ್ಗೆ ಇಲ್ಲೇ ಸಿಕ್ಕಿರ್ಬೇಕಾದ್ರೆ ತಿರ್ಗಾ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಿರಲ್ಲ, ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ಅಂತ ಬೈದ್ಬಿಟ್ಟು ಸ್ವರ್ಗಕ್ಕೆ ಹೋಯ್ತೀಯ ನೀನು, ಹೋಗೋ ನೋಡ್ಕೋಬೋಗು ಅಂದ್ಬಿಟ್ಟು ತಳ್ತಾರೆ ಅಷ್ಟೇ. ಯಾಕೆಂದ್ರೆ ರೆಪ್ರೆಸೆಂಟೇಟಿಂಗ್ ನೀನು ಇಲ್ಲೇ ಕೆಟ್ಟ ಕೆಲಸ ಮಾಡಿರೋನು ಸ್ವರ್ಗ ಸಿಗುತ್ತೆ ಅಂತ ಆಸೆ ಪಡ್ತೀಯ. ಸ್ವರ್ಗ ನಿಂಗೆ ಸಿಗಲ್ಲ, ನರ್ಕನೇ ಸಿಗೋದು ನಿನ್ಗೆ ಏನದ ಒಂದು ಫೋರ್ ಶಾಡೋಯಿಂಗ್ ಥಿಂಗ್.